ನಿನ್ನ ಮನಸ್ಸನ್ನು ವರ್ತಮಾನದಲ್ಲಿ ಇರುವಂತೆ ತರಬೇತಿ ಮಾಡು. ಭೂತಕಾಲವು ಕಳೆದು ಹೋಗಿದೆ, ಹಾಗಾಗಿ ಅದರಲ್ಲಿನ ನೋವುಗಳನ್ನು, ಸೋಲುಗಳನ್ನು, ವಿಷಾದಗಳನ್ನು ಇನ್ನು ಮುಂದೆ ಹೊರುವ ಅವಶ್ಯಕತೆ ಇಲ್ಲ. ನೀನು ನಿನ್ನ ಭವಿಷ್ಯವನ್ನು ನೀನೇ ಪ್ರತಿಕ್ಷಣ ರಚಿಸುತ್ತಿದ್ದೀಯ. ಹಾಗಾಗಿ ನೀನು ನಿನ್ನ ಭವಿಷ್ಯವನ್ನು ಹೇಗೆ ನಿರ್ಮಾಣ ಮಾಡುತ್ತೀಯಾ ಎಂಬುದು ಈಗ ನಿನ್ನ ಕೈಯಲ್ಲಿದೆ. ಯಾವುದೇ ಕಾರಣಕ್ಕೂ ಅಭದ್ರತೆಯ ಅಥವಾ ಚಿಂತಿಸುವ ಶಕ್ತಿಗೆ ಆಸ್ಪದ ಕೊಡಬೇಡ. ಅದರ ಬದಲು ಈಗ ಇನ್ನು ಶಾಶ್ವತವಾದ ಕಡೆ ಗಮನ ಕೊಡು ಮತ್ತು ಅದರ ಸದುಪಯೋಗ ಮಾಡಿಕೋ. ಸಮಯದೊಂದಿಗೆ ನಿನ್ನ ವೈಯಕ್ತಿಕ ಹಾಗೂ ಸುಂದರವಾದ ಸಂಬಂಧವನ್ನು ಬೆಳೆಸು ಮತ್ತು ಅದನ್ನು ಗೌರವಿಸು. ಹೀಗೆ ಮಾಡುವುದರಿಂದ ಅದು ನಿನ್ನನ್ನು ಪ್ರೀತಿಸುತ್ತದೆ. ಆಹಾರ ಸೇವಿಸುವ ಮೊದಲು ನನ್ನನ್ನು ನೆನಪಿಸಿಕೊ. ನಾನು ಯಾವಾಗಲೂ ನಿನ್ನೊಂದಿಗಿರಲು ಇಚ್ಛಿಸುತ್ತೇನೆ.